ಮಾಮ್ ಅವಳಿಗೆ ಸಪೋರ್ಟ್ ಮಾಡ್ತಾರೆ. ಅದು ನಂಗೆ ಇಷ್ಟ ಆಗ್ತಾ ಇಲ್ಲ. ಇಷ್ಟೇ ತಾನೇ ನಾನ್ ಏನಾಗೋಯ್ತು ಅನ್ಕೊಂಡ್ಬಿಟ್ಟಿದ್ದೆ. ಇದು ಮಾಮೂಲಿ ಇದ್ದದ್ದೇ ಅಲ್ವಿನೋ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಮನೆ ಅಂದ್ಮೇಲೆ ಇಂಥ 1000 ಮಾತು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಎಲ್ರಿಗೂ ಎಲ್ಲಾನು ಅನ್ಕೊಂಡಾಗೆ ಆಗ್ಬೇಕು ಅಂತ ಏನಿಲ್ಲ. ಕೆಲವು ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತೆ ಕಣೋ. ಅದನ್ನೆಲ್ಲ ನಾಜೂಕಾಗಿ ನಿಭಾಯಿಸ್ಕೋಬೇಕು. ಈ ಹಾವು ಸಾಯಲ್ಲ ಕೋಲು ಮುರಿಯಲ್ಲ ಅಂತಾರಲ್ಲ ಹಾಗೆ. ಅದೇ ಒಂದ್ ನೆನಪಿಟ್ಕೋ, ಈ ನಿಭಾಯಿಸೋ ಸರ್ಕಸ್ನಲ್ಲಿ ನಮ್ಮನ್ನ ನಾವು ಕಳ್ಕೋಬಾರ್ದು. ಅದ್ಯಾವುದೇ ವಿಷಯ ಇರ್ಲಿ, ನಮ್ಮ ಮನ್ಸು ಏನ್ ಹೇಳುತ್ತೋ, ನಮ್ಗೆ ಯಾವ್ದು ಒಳ್ಳೇದನ್ಸುತ್ತೋ ಅದನ್ನ ಮಾಡ್ಬಿಡ್ಬೇಕು. ಆಗ್ಲೇ ಸಂತೋಷವಾಗಿರೋದು. ತಿಳಿತೇನೋ? ತಿಳಿತಾಜಿ. ಅಮ್ಮ, ಅಭಿಯಲ್ಲಿ ಅವನು ಬೆಳಗ್ಗೆನೆ ಎಲ್ಲೋ ಹೋಗಿದ್ದಾನೆ. ಮತ್ತೆ ಪ್ರೀತಿನೂ ಬೆಳಗ್ಗೆಯಿಂದ ಮನೇಲಿ ಕಾಣಲಿಲ್ಲ. ಅಭಿ ಜೊತೆ ಹೋಗಿದ್ದಾನ? ಇಲ್ಲ, ನಿನ್ನೆನೆ ಗೌರಿ ಜೊತೆಲಿ ಹೋದವನು ಇನ್ನೂ ಬಂದಿಲ್ಲ. ಏನು, ನಿನ್ನೆ ರಾತ್ರಿ ಹೋದವನು ಇನ್ನೂ ಬಂದಿಲ್ವಾ? ಹಿರಿಯ ಕಂಚಾಳಿ ಮನೆ ಮಂದಿಗೆಲ್ಲನೂ ಹಾಗೆ ಕೆಲಸದವ್ರ ಹಿಂದೆ ಹೋಗೋ ಬುದ್ಧಿ ಇವನ್ಗೂ ಬಂದಿದೆ ಅನ್ಸತ್ತೆ. ಏನ್ ಮಾಡೋದು, ರಕ್ತದಲ್ಲೇ ಬಂದಿರುತ್ತೆ. ಯಾರ್ದು ಫೋನು? ಕೊಡಿ ಇಲ್ಲಿ. ಹಲೋ, ವಾಟ್? ಓ ಮೈ ಗಾಡ್. ಹಾ, ಸರಿ. ಯಾಕಪ್ಪ ಎಷ್ಟು ಗಾಬರಿ ಆಗಿದ್ಯಾ? ಅಮ್ಮ, ಪ್ರೀತು ಮೇಲೆ ಯಾರೋ ಹಲ್ಲೆ ಮಾಡಿದಾರಂತೆ. ಅವನಿಗೇನಾಗಿದೆಯೇನೋ ಸರಿಯಾಗಿ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಯಾವುದೋ ಆಶ್ರಮದಲ್ಲಿ ಸೇರಿಸಿದ್ದಾರೆ. ಅಲ್ಲೇ ಟ್ರೀಟ್ಮೆಂಟ್ ನಡೀತಾ ಇದೆ ಅಂತೆ. ಅಯ್ಯೋ ಶಿವನೇ, ಏನು ಹೇಳ್ತಿದ್ಯಾ? ಕೆಲಸದವ್ರ ಹಿಂದೆ ಹೋದ್ರೆ ಏನಾಗುತ್ತೆ ಅನ್ನೋದು ಅವನಿಗೆ ಈಗಲಾದ್ರೂ ಅರ್ಥ ಆಗಿರುತ್ತೆ. ದೊಡ್ಡವರಿಂದ ಚಿಕ್ಕವ್ರು ಕಲಿಬೇಕು ಅಂತ, ಕಲಿದೆ ಹೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಈಗಲಾದ್ರೂ ಅವನು ಬುದ್ಧಿ ಕಲ್ತ್ರೆ ಮುಂದೆ ಅವನ ಲೈಫ್ ಚೆನ್ನಾಗಿರುತ್ತೆ. ಪಶ್ಚಾತ್ತಾಪ ಪಡಬೇಕಾಗಿಲ್ಲ. ರಾಮ, ಈಗ ಇದರ ಅಗತ್ಯ ಇರಲಿಲ್ಲ. ಇಂಥ ಮಾತು ಬೇಕಾಗಿರ್ಲಿಲ್ಲ. ಹೀಯಾಳ್ಸೋ ಹೊತ್ತಾ ಇದು. ಪಾಪ ಅವನಿಗಲ್ಲಿ ಏನಾಗಿದೆಯೋ ಏನೋ. ಅವನ ಬಗ್ಗೆ ಕಾಳಜಿ ವಹಿಸೋದ್ ಬಿಟ್ಟು ಇಂಥ ಸಂದರ್ಭದಲ್ಲಿ ಕೊಂಕು ಮಾತಾಡ್ತೀಯಲ್ಲ, ನಿನ್ ಮನಸ್ಸಾದ್ರೂ ಹೇಗೆ ಬರುತ್ತೆ? ಹೇಗೆ ಬರುತ್ತೆ ಅಂದ್ರೆ, ಮನಸ್ಸು ಆಲ್ರೆಡಿ ಮುರಿದು ಹೋಗಿದೆ, ಅದಕ್ಕೆ ಬರುತ್ತೆ. ಏನೆಲ್ಲ ಆಗಿದೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ಬೇಕಾ ಹರ್ಷ? ಇದ್ರ ಹಿಂದೆ ಎಷ್ಟು ಕಹಿ ಇದೆ, ಎಷ್ಟು ನೋವಿದೆ, ನಾನು ಎಷ್ಟು ಅನುಭವಿಸಿದ್ದೀನಿ ಅನ್ನೋದು ನನಗೆ ಗೊತ್ತು. ಅಷ್ಟು ಹಗುರವಾಗಿ ನೋಡ್ಬೇಡಿ. ನನ್ನನ್ನ ಪ್ರಶ್ನೆ ಮಾಡೋದಕ್ಕಿಂತ ಮುಂಚೆ ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಮಾಡೋದೆಲ್ಲ ಮಾಡೋದು, ಆಮೇಲೆ ಸಿಂಪತಿ ಕಾರ್ಡ್ನ ಪ್ಲೇ ಮಾಡೋದು. ಈ ಮನೆಯಲ್ಲಿ ಮೊದಲಿಂದ ಇದೆ ತಾನೇ ನಡ್ಕೊಂಡು ಬಂದಿರೋದು. ಪ್ಲೀಸ್, ಈಗ ಒಬ್ರನ್ನೊಬ್ರು ಬ್ಲೇಮ್ ಮಾಡ್ಕೊಂಡು ಕೂತ್ಕೊಳ್ಳೋ ಸಮಯ ಅಲ್ಲ. ಅವನ್ಗಲ್ಲಿ ಏನಾಗಿದೆಯೋ ಏನೋ ಗೊತ್ತಿಲ್ಲ. ನಡಿ, ಹೋಗಿ ನೋಡ್ಕೊಂಡು ಬರೋಣ. ಏನೋ ನಾನ್ ಬರ್ಬೇಕಾ? ಇದು ಅವನಾಗ ಅವನೇ ಮಾಡ್ಕೊಂಡಿರೋದು. ಅವನ್ಗೆ ಯಾರು ಹೇಳಿದ್ರು ಅವಳು ಹಿಂದೆ ಹೋಗೋದಿಕ್ಕೆ? ಅಲ್ಲಿಗೆ ಬರೋ ಅವಶ್ಯಕತೆ ನನಗಿಲ್ಲ.
ನಾನು ಎಲ್ಲಿಗೂ ಬರೋದು ಇಲ್ಲ. ಹರ್ಷ, ಯಾರು ಬಂದ್ರೆಷ್ಟು ಬಿಟ್ರೆಷ್ಟು, ನನ್ನ ಮೊಮ್ಮಗನ್ ನೋಡೋದಕ್ಕೆ ನಾನ್ ಬರ್ತೀನಿ. ನಡಿ ಹೋಗೋಣ, ನಡಿ ಹೋಗೋಣ. ಅಲ್ಲೇ ನೋಡ್ತಾ ಇದೀಯಾ? ಬಾಂದೆ. ಅಲ್ಲಮ್ಮ, ನಾನು ಏನು ಮಾಡಕ್ಕಾಗಲ್ಲ, ಬಾ. ನನ್ನ ಕ್ಷಮಿಸ್ಬಿಡು ಡ್ರೈವರ್. ನನಗ್ ನಿನ್ ಪ್ರೀತಿ ಅರ್ಥನೇ ಆಗ್ಲಿಲ್ಲ. ಅದು ನಿನ್ ಪ್ರೀತಿ ಇಷ್ಟು ಮಟ್ಟಿಗಿದೆ, ನಿನ್ ಪ್ರಾಣನೇ ಒತ್ತೆ ಇಟ್ಟು ಅಷ್ಟು ಅಂತ ನನಗ್ ಗೊತ್ತೇ ಆಗ್ಲಿಲ್ಲ. ನೀನ್ ಎಷ್ಟು ಸಲ ನಿನ್ ಪ್ರೀತಿನ ಹೇಳಕ್ ಬಂದ್ರು ಕೇಳಿಸ್ಕೋಬೇಕಾಗಿತ್ತು. ನನ್ನ ಮೇಲೆ ನನಗೆ ಬೇಜಾರಾಗ್ತಿದೆ. ನಾನು ಎಷ್ಟು ಕಲ್ ಮನಸ್ನವಳಾಗ್ಬಿಟ್ನಾ ಅಂತ. ಇಲ್ಲ ಡ್ರೈವರ್, ನಿಂಗೇನು ಆಗೋದಕ್ಕೆ ನಾನ್ ಬಿಡೋದಿಲ್ಲ. ಖಂಡಿತವಾಗ್ಲೂ ನಿನ್ನ ಉಳಿಸ್ಕೋತೀನಿ. ನನ್ ಪ್ರಾಣ ಒತ್ತೆ ಇಟ್ಟಾದ್ರು ನಾನು ನಿನ್ನ ಕಾಪಾಡ್ಕೋತೀನಿ. ಎಷ್ಟೇ ಕಷ್ಟದ ವ್ರತಗಳಾದ್ರೂ ನಾನು ಅದನ್ನ ಮಾಡ್ತೀನಿ ಡ್ರೈವರ್. ನಿನಗೋಸ್ಕರ ನಾನು ಮಾಡ್ತೀನಿ. ಮಗಳೇ, ನಾಗರಕಲ್ಲಿಗೆ ತನಿ ಎರಿಯೋ ಸಮಯ ಆಯ್ತು. ಬಾಮ ಹೋಗೋಣ.